ಸೋಮಾರಿತನವನ್ನು ಕಿತ್ತುಕೊಂಡ ಸುವರ್ಣ ಅವಕಾಶ. ಇದನ್ನು ಒಂದು ಸಣ್ಣ ಕಥೆಯ ಮೂಲಕ ಅರ್ಥ ಮಾಡಿಕೊಳ್ಳೋಣ ಬನ್ನಿ. ಗುರುಗಳು ತಮ್ಮ ಶಿಷ್ಯರೊಂದಿಗೆ ಆಶ್ರಮದಲ್ಲಿ ವಾಸಿಸುತ್ತಿದ್ದರು. ಗುರುಗಳು ಬಹಳ ಕಲಿತವರು. ಅವರ ಪ್ರವಚನ ಕೇಳಲು ಸುತ್ತಮುತ್ತಲಿನ ಜನ ಬರುತ್ತಿದ್ದರು. ಅವನ ಶಿಷ್ಯನು ಬಹಳ ಸೋಮಾರಿಯಾಗಿದ್ದನು. ಇದರಿಂದಾಗಿ ಗುರುಗಳು ಶಿಷ್ಯನ ಭವಿಷ್ಯದ ಬಗ್ಗೆ ಚಿಂತಿಸುತ್ತಿದ್ದರು. ಶಿಷ್ಯನ ವಿದ್ಯಾಭ್ಯಾಸವು ಪೂರ್ಣಗೊಳ್ಳುವ ಹಂತದಲ್ಲಿತ್ತು. ಆದರೆ ಅವನಿಗೆ ಇನ್ನೂ ಸಮಯದ ಮೌಲ್ಯವನ್ನು ಅರ್ಥ ಮಾಡಿಕೊಳ್ಳಲು ಸಾಧ್ಯವಾಗಿರಲಿಲ್ಲ. ಅವನು ಯಾವುದೇ ಕೆಲಸವನ್ನು ಮುಂದೂಡುತ್ತಲೇ ಇದ್ದ. ಶಿಷ್ಯನಿಗೆ ಸಮಯದ ಮಹತ್ವವನ್ನು ವಿವರಿಸದಿದ್ದರೆ ಅವನ ಜೀವನವೇ ನಾಶವಾಗಬಹುದು ಎಂದು ಗುರುಗಳು ಭಾವಿಸಿದ್ದರು. ಒಂದು ದಿನ ಗುರುಗಳು ಸೋಮಾರಿ ಶಿಷ್ಯನಿಗೆ ಒಂದು ಕಲ್ಲನ್ನು ಕೊಟ್ಟು, ಇದು ಮಹತ್ವದ ಕಲ್ಲು, ನೀನು ಎಷ್ಟು ಬೇಕಾದರೂ ಚಿನ್ನವನ್ನು ಮಾಡಬಹುದು, ಆದರೆ ನಿನಗೆ ಕೇವಲ 2 ದಿನಗಳು ಮಾತ್ರ. ನಾನು ಬೇರೆ ಹಳ್ಳಿಗೆ ಹೋಗುತ್ತಿದ್ದೇನೆ. 2 ದಿನಗಳ ನಂತರ ಆಶ್ರಮಕ್ಕೆ ಹಿಂದಿರುಗುತ್ತೇನೆ. ನಂತರ ನಾನು ಈ ಕಲ್ಲನ್ನು ನಿನ್ನಿಂದ ತೆಗೆದುಕೊಳ್ಳುತ್ತೇನೆ. ಈ ಕಲ್ಲಿನಿಂದ ನೀನು ಯಾವುದೇ ಕಬ್ಬಿಣದ ವಸ್ತುವನ್ನು ಮುಟ್ಟಿದರೆ ಅದು ಚಿನ್ನವಾಗಿ ಬದಲಾಗುತ್ತದೆ ಎಂದು ಹೇಳಿ ಆ ಕಲ್ಲನ್ನು ಕೊಟ್ಟು ಗುರುಗಳು ಆಶ್ರಮವನ್ನು ತೊರೆದರು. ಸೋಮಾರಿಯಾದ ಶಿಷ್ಯನಿಗೆ ಬಹಳ ಸಂತೋಷವಾಯಿತು. ಈ ಕಲ್ಲಿನಿಂದ ನಾನು ತುಂಬ ಚಿನ್ನವನ್ನು ಮಾಡುತ್ತೇನೆ. ನನ್ನ ಇಡೀ ಜೀವನವನ್ನು ಐಷಾರಾಮಿ ಮತ್ತು ಸೌಕರ್ಯದಲ್ಲಿ ಕಳೆಯುತ್ತೇನೆ ಎಂದು ಅವನು ಭಾವಿಸಿದನು. ನನಗೆ ಈಗ 2 ದಿನವಿದೆ. ನಾನು 1 ದಿನ ವಿಶ್ರಾಂತಿ ತೆಗೆದುಕೊಳ್ಳುತ್ತೇನೆ ಎಂದು ಅವನು ಭಾವಿಸಿದನು. ಮುಂದೊಂದು ದಿನ ಚಿನ್ನ ಮಾಡುತ್ತೇನೆ, ಹೀಗೆ ಯೋಚಿಸುತ್ತಾ ನಿದ್ರಿಸಿದನು. ಇಡೀ ಹಗಲು ರಾತ್ರಿ ನಿದ್ದೆ ಮಾಡಿ ಎದ್ದಾಗ ಇವತ್ತು ಕಬ್ಬಿಣದ ತುಂಡನ್ನು ತಂದು ಚಿನ್ನವನ್ನಾಗಿ ಪರಿವರ್ತಿಸಬೇಕು ಎಂದು ಪ್ಲಾನ್ ಮಾಡಿದ. ಕಬ್ಬಿಣವನ್ನು ತರುವ ಮೊದಲು ಅವನು ಆಹಾರವನ್ನು ತಿನ್ನಲು ಕುಳಿತನು. ಹೊಟ್ಟೆ ತುಂಬ ತಿಂದ ನಂತರ ನಿದ್ದೆ ಬರತೊಡಗಿತು. ಈಗ ಸ್ವಲ್ಪ ಹೊತ್ತು ಮಲಗೋಣ, ಬಂಗಾರ ಮಾಡುವ ಕೆಲಸ ಚಿಕ್ಕದಾಗಿದೆ, ಸಂಜೆ ಮಾಡುತ್ತೇನೆ ಎಂದು ಯೋಚಿಸಿದ. ಅವನು ಮಲಗಿದ ತಕ್ಷಣ ನಿದ್ರೆಗೆ ಜಾರಿದನು. ಅವನು ಗಾಢ ನಿದ್ರೆಗೆ ಜಾರಿದನು. ಸೂರ್ಯಾಸ್ತವಾಯಿತು. ದಿನದ ಕೊನೆಯಲ್ಲಿ ಗುರುಗಳು ಆಶ್ರಮಕ್ಕೆ ಮರಳಿದರು. ಗುರುಗಳು ಆ ಕಲ್ಲನ್ನು ಶಿಷ್ಯನಿಂದ ಹಿಂದಕ್ಕೆ ತೆಗೆದುಕೊಂಡರು. ಸೋಮಾರಿತನದಿಂದ ತಾನು ಸುವರ್ಣಾವಕಾಶವನ್ನು ಕಳೆದುಕೊಂಡಿದ್ದೇನೆ ಎಂದು ಶಿಷ್ಯನಿಗೆ ಈಗ ಅರಿವಾಯಿತು. ಶಿಷ್ಯನು ಇನ್ನು ಮುಂದೆ ಎಂದಿಗೂ ಸಮಯ ವ್ಯರ್ಥ ಮಾಡುವುದಿಲ್ಲ ಮತ್ತು ಸೋಮಾರಿತನವನ್ನು ಮಾಡುವುದಿಲ್ಲ ಎಂದು ಗುರುಗಳ ಮುಂದೆ ಪ್ರತಿಜ್ಞೆ ಮಾಡಿದನು. ಇದಾದ ನಂತರ ಶಿಷ್ಯನ ಜೀವನವೇ ಬದಲಾಯಿತು. ಅವನು ಕಷ್ಟಪಟ್ಟು ಕೆಲಸ ಮಾಡಲು ಪ್ರಾರಂಭಿಸಿದನು ಮತ್ತು ಶೀಘ್ರದಲ್ಲೇ ಅವನು ತಮ್ಮ ಶ್ರಮದಿಂದ ಹಣವನ್ನು ಗಳಿಸಲು ಪ್ರಾರಂಭಿಸಿದನು. ನೋಡಿದ್ರಲ್ಲ ವೀಕ್ಷಕರೇ, ನಾವು ಸಹ ಸಮಯ ವ್ಯರ್ಥವನ್ನು ಮಾಡಬಾರದು, ಸೋಮಾರಿತನವನ್ನು ಮಾಡಬಾರದು. ಇದನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡರೆ ನಿಮ್ಮ ಜೀವನವು ಉಜ್ವಲ ಮತ್ತು ಸಂತೋಷದಾಯಕವಾಗಿರುತ್ತದೆ. ಧನ್ಯವಾದಗಳು.